ನೋಡಿ ಎಷ್ಟು ಕೊಳೆ ಇದ್ರೂ ಎಲ್ಲ ಕ್ಲೀನಾಗಿ ಕಿತ್ಕೊಂಡು ಬಂದುಬಿಡುತ್ತೆ. ಅಂಡರ್ ಬಾಡಿ ವಾಶ್ ಮಾಡ್ಕೋಬೋದು, ವೆಹಿಕಲ್ ವಾಶ್ ಮಾಡ್ಕೋಬೋದು, ಕಾರ್ ವಾಶ್ ಮಾಡ್ಕೋಬೋದು, ಬೈಕ್ ವಾಶ್ ಮಾಡ್ಕೋಬೋದು. ಮನೆಯಲ್ಲಿ ಕಾಂಪೌಂಡ್ ಇದ್ದರೆ ಕಾಂಪೌಂಡು, ಇಂಟರ್ಲಾಕ್ ಇದ್ದರೆ ಇಂಟರ್ಲಾಕು, ಎಲ್ಲ ಥರದ ಜಾಗದಲ್ಲಿ ನೀವು ಆರಾಮಾಗಿ ಇದನ್ನು ವಾಷಿಂಗ್ಗೆ ಯೂಸ್ ಮಾಡ್ಕೋಬೋದು. ಜಸ್ಟ್ ಹಿಂಗೆ ಟಕ್ ಅಂತ ಕೂರಿಸಿ, ಇದು ಟಕ್ ಅಂತ ಕೂತ್ಕೊಂಡ್ರೆ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಔಟ್ಲೆಟ್ ವಿಚಾರಕ್ಕೆ ಬಂದರೆ ನಿಮಗೆ ಪೈಪು ಕಂಪ್ಲೀಟ್ಲಿ 7 ರಿಂದ 8 ಮೀಟ್ರ್ ಪೈಪ್ ಕೊಟ್ಟಿರ್ತೀವಿ. ಎರಡು ಸೈಡ್ ಸೇಮ್ ಇರುತ್ತೆ. ನಿಮಗೆ ಒಂದು ಸೈಡು ನಿಮಗೆ ಗನ್ನಿಗೆ ಕೂತ್ಕೊಳ್ಳುತ್ತೆ, ಒಂದು ಸೈಡ್ ಮಿಷಿನಿಗೆ ಕೂತ್ಕೊಳ್ಳುತ್ತೆ. ನೋಡಿ ಮಿಷಿನಿಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಿಬಿಡಿ. ತುಂಬ ಸಿಂಪಲ್ಲು, ಕೈಯಲ್ಲೇ ಟೈಟ್ ಮಾಡೋದು. ಯಾವುದೇ ರೀತಿ ಸ್ಪಾನರ್ ಸ್ಕ್ರೂಡ್ರೈವರ್ ಏನು ಬೇಕಾಗಿರಲ್ಲ. ಕೊಳೆ ಹಿಡಿತಾ ಇದ್ದರೆ ಖುಷಿ ಆಗಬೇಕು ವಾಶ್ ಮಾಡ್ತಾ ಇರಬೇಕಾದ್ರೆ. ಬರೀ ಒಂದೇ ಸೈಡ್ ಹೊಡೆದಿರೋದು. ಇಲ್ಲಿ ಥಿಕ್ನೆಸ್ ತೋರಿಸಿ ನೋಡಿ ಯಾವ ರೀತಿ ಕ್ರೀಮ್ ಇಳಿತಾ ಇದೆ. ಇದೆಲ್ಲ ಫಾರ್ಮ್ ಲಿಕ್ವಿಡು. ಒಳ್ಳೆ ಫಾರ್ಮ್ ಲಿಕ್ವಿಡ್ ಇದ್ದರೆ, ಒಳ್ಳೆ ಒಂದು ಮಿಷಿನ್ ಇದ್ದರೆ ಈ ರೀತಿ ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು. ಯಾವ ರೀತಿ ಕೊಳೆ ಇಳಿತಾ ಇದೆ ನೋಡಿ ಸರ್. ಒಂದು 5 ನಿಮಿಷ ಬಿಟ್ಟರೆ ಸಾಕು. ನಿಮಗೆ ಫಾರ್ಮ್ ಹೊಡೆದ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಎಲ್ಲ ಕೊಳೆ ಇಳಿದಿರುತ್ತೆ. ಸೊ ಇದರಲ್ಲಿ ತಿಕ್ಕೋದು ಉಜ್ಜೋದು ಏನು ಬೇಕಾಗಿರಲ್ಲ. ಸೊ ನಿಮಗೆ ಮನಸ್ಸು ತೃಪ್ತಿ ಆಗ್ತಾಯಿಲ್ಲ, ಇಲ್ಲಪ್ಪ ನಾನು ಗಾಡಿ ಒರೆಸ್ಲೇಬೇಕು ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಫಾರ್ಮ್ ಹೊಡೆದಾದ್ಮೇಲೆ ಸಿಂಪಲ್ಲಾಗಿ ಒರೆಸ್ಕೊಳ್ಳಿ. ನೆಸೆಸಿಟಿ ಇಲ್ಲ, ಆದರೂ ನಿಮಗೆ ಬೇಕು ಅಂದರೆ ಒರೆಸ್ಕೊಳ್ಳಿ. ಒರೆಸ್ಕೊಂಡ್ರೆ ಏನಂದರೆ ಇನ್ನೂ ಶೈನಿಂಗ್ ಬರುತ್ತೆ. ಸೊ ವ್ಯಾಕ್ಸ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಇನ್ನೂ ಶೈನ್ ಬರುತ್ತೆ. ಸೊ ಈ ರೀತಿ 5 ನಿಮಿಷ ಆದಮೇಲೆ ಫಾರ್ಮ್ ಎಲ್ಲ ಇಳಿದ್ಮೇಲೆ ಏನು ಮಾಡಿ ವಾಟರ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಪಳ ಅಂತ ಉಳಿಯುತ್ತೆ. ನೋಡಿ ರಿಸಲ್ಟು ನಿಮ್ಮ ಮುಂದೆ ತೋರಿಸ್ತೀನಿ. ಅಪ್ ಟು ಡಿಸೆಂಬರ್ವರೆಗೂ ನಮ್ಮ ಆಫರು ಚಾಲ್ತಿಯಲ್ಲಿರುತ್ತೆ. ಸೊ ನಾವು ಕೊಡೋ ಆಫರು ಇಡೀ ಇಂಡಿಯಾದಲ್ಲೇ. ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಕೊಡೋಕ್ಕಾಗೋದು ಇಲ್ಲ. ನಮ್ಮ ಪ್ರೈಸ್ ಯಾರೂ ಬೀಟ್ ಮಾಡೋಕ್ಕಾಗೋದು ಇಲ್ಲ. ಅಪ್ ಟು ಡಿಸೆಂಬರ್ವರೆಗೂ ನಮ್ಮ ಆಫರು ಚಾಲ್ತಿಯಲ್ಲಿರುತ್ತೆ. ಸೊ ಪ್ರತಿ ಸರಿ ಕೊಟ್ಟಂಗೆ ಈ ಸರಿ ನಾವು ಒಂದು ಬಂಪರ್ ಆಫರು, ಧಮಾಕ ಆಫರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 130 ಬಾರ್ ಪ್ರೆಷರ್ ವಾಷರಿಂದ ಹಿಡಿದು 140 ಆಗಿರ್ಬೋದು, 150 ಬಾರ್ ಆಗಿರ್ಬೋದು, 155 ಬಾರ್ ಆಗಿರ್ಬೋದು, 160 ಬಾರ್ ಆಗಿರ್ಬೋದು, ಅಪ್ ಟು ನಿಮಗೆ 250 ಬಾರ್ ಪ್ರೆಷರ್ ವಾಷರ್ ಕಮರ್ಷಿಯಲ್ವರೆಗೂ. ಯಾರಾದರೂ ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬೇಕಾ ಅವ್ರಿಗೂ ಕೂಡ ನಮ್ಮ ಹತ್ರ ಮಿಷಿನ್ ಇದೆ. ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ ಇದೆ, ಸೈಕಲ್ ಇದೆ, ಸೈಕಲ್ ವಾಶ್ ಮಾಡೋದ್ರಿಂದ ಹಿಡಿದು ನಿಮಗೆ ಒಂದು ಲಾರಿ ವಾಶ್ ಮಾಡೋ ಸೆಗ್ಮೆಂಟ್ವರೆಗೂ, ಒಂದು ಕಮರ್ಷಿಯಲ್ ಸೆಗ್ಮೆಂಟ್ ಅಂದರೆ ನಿಮಗೆ ಒಂದು ರೆಸಾರ್ಟ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ಸ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಮ್ಮ ಹತ್ರ ಪ್ರೆಷರ್ ವಾಷರ್ಸು ಅವೈಲೇಬಲ್ ಇದೆ. ಸೊ ನಾವು ಕೊಡೋ ಆಫರು ಇಡೀ ಇಂಡಿಯಾದಲ್ಲೇ. ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ, ಕೊಡೋಕ್ಕಾಗೋದು ಇಲ್ಲ. ನಮ್ಮ ಪ್ರೈಸ್ ಯಾರೂ ಬೀಟ್ ಮಾಡೋಕ್ಕಾಗೋದು ಇಲ್ಲ. ಸೊ ಅಂಥ ಒಂದು ಪ್ರೈಸ್ನ ನಾನು ಕೊಡ್ತಾಯಿದ್ದೀನಿ. ಸೊ 4499ರಿಂದ ಸ್ಟಾರ್ಟ್ ಆಗಿ ನಿಮಗೆ 65,000ವರೆಗೂ ನಿಮಗೆ ಪ್ರೆಷರ್ ವಾಷರ್ ಅವೈಲೇಬಲ್ ಇದೆ. 130 ಬಾರ್ ಬರೀ ನಿಮಗೆ 4499 ರೂಪಾಯಿ. 140 ಬಾರ್ ನಿಮಗೆ ಕೇವಲ 6599 ರೂಪಾಯಿ. ಸೊ 150 ಬಾರ್ ನಿಮಗೆ ಕೇವಲ 7999 ರೂಪಾಯಿ. ಸೊ 155 ಬಾರ್ ನಿಮಗೆ ಕೇವಲ 9999 ರೂಪಾಯಿ. ಸೊ 160 ಬಾರ್ ನಿಮಗೆ ಕೇವಲ 12,999 ರೂಪಾಯಿ. ಸೊ ನಿಮಗೆ ಕಮರ್ಷಿಯಲಲ್ಲಿ ಬಂದುಬಿಟ್ರೆ ನಿಮಗೆ 45,000ದಿಂದ ಹಿಡಿದು ನಿಮಗೆ 65,000ವರೆಗೂ ನಮ್ಮ ಹತ್ರ ಪ್ರೆಷರ್ ವಾಷರ್ಸು ಅವೈಲೇಬಲ್ ಇದೆ. ಸರ್ ಈ ಸರಿ ಪ್ರೆಷರ್ ವಾಷರಲ್ಲಿ ಏನು ತೋರಿಸ್ತಿದ್ದಾರೆ? ಸೊ ಕ್ವಿಕ್ಕಾಗಿ ತೋರಿಸಿದ್ದಾರೆ. ಸೊ ಹೇಗೆ? ಹೌದು ಸರ್, ನಮ್ಮ ಪ್ರೆಷರ್ ವಾಷರ್ ನಿಮಗೆ ಗಂಡಸ್ರೆ ಅಂತ ಅಲ್ಲ, ಹೆಣ್ಮಕ್ಳು ಕೂಡ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಸಿಂಪಲಾಗಿ ಒಂದು ಇನ್ಸ್ಟಾಲೇಷನ್ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಫುಟ್ವಾಲ್ ಇರುತ್ತೆ. ಈ ಫುಟ್ವಾಲ್ನ ನಾರ್ಮಲಾಗಿ ಒಂದು ಡ್ರಮ್ಮಲ್ಲಿ ಇಲ್ಲ ಪೈಪಲ್ಲಿ ಹಾಕಿಬಿಟ್ಟು, ಇಲ್ಲ ನಿಮ್ಮ ಮನೇಲಿ ನಲ್ಲಿ ಇದ್ದರೆ ನಲ್ಲಿಗೂ ಡೈರೆಕ್ಟಾಗಿ ಕೊಡ್ಬೋದು. ಇಲ್ಲಿ ಇನ್ಲೆಟ್ ಕ್ರಿಸ್ಟಲ್ ಫಿಲ್ಟರ್ ಕಾಣ್ತಾ ಇರ್ಬೋದು ನಿಮಗೆ. ಇದು ಇನ್ಲೆಟ್ ಫಿಲ್ಟರ್ ಅಂತ ಹೇಳ್ತೀವಿ. ಜಸ್ಟ್ ಹಿಂಗೆ ಟಕ್ ಅಂತ ಕೂರಿಸಿ, ಇದು ಟಕ್ ಅಂತ ಕೂತ್ಕೊಂಡ್ರೆ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಔಟ್ಲೆಟ್ ವಿಚಾರಕ್ಕೆ ಬಂದರೆ ನಿಮಗೆ ಪೈಪು ಕಂಪ್ಲೀಟ್ಲಿ 7 ರಿಂದ 8 ಮೀಟ್ರ್ ಪೈಪ್ ಕೊಟ್ಟಿರ್ತೀವಿ. ಎರಡು ಸೈಡ್ ಸೇಮ್ ಇರುತ್ತೆ. ನಿಮಗೆ ಒಂದು ಸೈಡು ನಿಮಗೆ ಗನ್ನಿಗೆ ಕೂತ್ಕೊಳ್ಳುತ್ತೆ, ಒಂದು ಸೈಡ್ ಮಿಷಿನಿಗೆ ಕೂತ್ಕೊಳ್ಳುತ್ತೆ. ನೋಡಿ ಮಿಷಿನಿಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಿಬಿಡಿ. ತುಂಬ ಸಿಂಪಲ್ಲು, ಕೈಯಲ್ಲೇ ಟೈಟ್ ಮಾಡೋದು. ಯಾವುದೇ ರೀತಿ ಸ್ಪಾನರ್ ಸ್ಕ್ರೂಡ್ರೈವರ್ ಏನು ಬೇಕಾಗಿರಲ್ಲ. ನೆಕ್ಸ್ಟ್ ಸೈಡ್ ಬಂದುಬಿಟ್ಟು ನಿಮಗೆ ಗನ್ನಿಗೆ ಕೂತ್ಕೊಳ್ಳುತ್ತೆ. ಗನ್ನಿಗೂ ಅಷ್ಟೇ ಸಿಂಪಲ್ಲಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಥ್ರೆಡ್ಡನ್ನು ಹಾಕಿಬಿಡಿ. ಸಿಂಪಲ್ ಇರುತ್ತೆ. ಯಾವುದೇ ರೀತಿ ಸ್ಪಾನರ್ ಸ್ಕ್ರೂಡ್ರೈವರ್ ಏನು ಬೇಕಾಗಿರಲ್ಲ. ಇಷ್ಟೇ ಇನ್ಸ್ಟಾಲೇಷನು. ಸೊ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಒಂದು 10 to 15 ಸೆಕೆಂಡ್ಸು ನಿಮ್ಮ ಹೋಲ್ಡಲ್ಲಿ ಇಟ್ಕೊಂಡಿರಿ. ನಿಮಗೆ ಪ್ರೆಷರು ನಿಮಗೆ ಜನ್ರೇಟ್ ಆಗುತ್ತೆ. ಅಂದರೆ ನಿಮಗೆ ಮಿಷಿನ್ ಲೋಡ್ ತೊಗೊಳುತ್ತೆ. ನೋಡಿ ಲೋಡ್ ತಕ್ಷಣ ನೋಡಿ ಪ್ರೆಷರ್ ಯಾವ ರೀತಿ ಬರ್ತಾಯಿದೆ. ಸೊ 130 ಬಾರ್ ಪ್ರೆಷರಲ್ಲಿ ನಿಮಗೆ ಏನೆಲ್ಲ ಯೂಸ್ ಮಾಡ್ಕೋಬೋದು ಅಂದರೆ, ನಿಮ್ಮ ಮನೇಲಿ ಒಂದು ಸಿಂಗಲ್ 2 ವೀಲರ್ ಇದೆ, ಕಾರ್ ಇದೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಪ್ ಟು ನೋಡಿ 0 ಡಿಗ್ರಿಯಿಂದ ನಿಮಗೆ 45 ಡಿಗ್ರಿವರೆಗೂ ಆ್ಯಂಗಲ್ ಬರುತ್ತೆ. ಇದು 0 ಡಿಗ್ರಿ ಆ್ಯಂಗಲ್ಲು. ನೀವು ರೊಟೇಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಅಗಲ ಕೂಡ ಮಾಡ್ಕೋಬೋದು. ಸರಿನಾ? ಅಪ್ ಟು ನಿಮಗೆ 10 ರಿಂದ 12 ಫೂಟು ಇದರಲ್ಲಿ ಹೋಗುತ್ತೆ ರೇಂಜು. ಓಕೆನಾ? ಸೊ ಬನ್ನಿ 130 ಬಾರಲ್ಲಿ ಯಾವ ರೀತಿ ಪ್ರೆಷರ್ ಇದೆ ನಿಮಗೆ ತೋರಿಸ್ತೀನಿ. ಇಲ್ಲಿ ತೊಗೊಂಬನ್ನಿ. ನೋಡಿ ಇಲ್ಲಿ ರೆಡ್ ಪೀಸ್ ಕಾಣ್ತಾ ಇರ್ಬೋದು. ಶ್ಯಾಮ ಸರ್ ಬನ್ನಿ ನೀವು. ಇಲ್ಲಿ ನೋಡಿ, ಇದು ಒಂದಲ್ಲ, ಒಂದು ಪೀಸ್ ಅಲ್ಲ. ಕಾಮನ್ ಆಗಿ ನೀವು ನೋಡಿರ್ತೀರ 1, 2 ಅಂತ. 1, 2, ಇಲ್ಲಿ 3, 4, 5 ಟೋಟಲ್ ಆಗಿ 5 ಪೀಸು ರಟ್ ಪೀಸ್ ನಾನು ಇಟ್ಟಿದ್ದೀನಿ. ಅದು ಒಂದು ಸಿಂಗಲ್ ಲೇಯರ್ ಅಲ್ಲ, ಒಂದು ಪೀಸಲ್ಲಿ ನಿಮಗೆ 5 ಲೇಯರ್ ರಟ್ಟಿರುತ್ತೆ.
5, 10, 15, 20, 25 ಲೇಯರ್ ರಟ್ಟು ನಾನು 130 ಬಾರ್ ಪ್ರೆಷರ್ ವಾಷರಲ್ಲಿ ನಿಮಗೆ ಹೋಲ್ ಮಾಡಿ ತೋರಿಸ್ತೀನಿ, ಇಟ್ಕೊಳ್ಳಿ. ಸೆಕೆಂಡ್ಸಲ್ಲಿ ನಿಮಗೆ 25 ಲೇಯರ್ ರಟ್ಟು ನಿಮಗೆ ಹೋಲ್ ಆಗುತ್ತೆ. ಅಷ್ಟೇ ಅಂತಲ್ಲ, ನಾರ್ಮಲಾಗಿ ನೀವು ನೋಡಿರ್ಬೋದು, ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ವೀಕ್ಷಕರಿಗೆ ಯಾವ ರೀತಿ ಹೋಲ್ ಆಗಿದೆ. ಸೊ ನಾರ್ಮಲಾಗಿ ನೀವು ನೋಡಿರ್ಬೋದು, ಕಮರ್ಷಿಯಲ್ ಮಿಷಿನ್ ಇಟ್ಬಿಟ್ಟು ಬಕೆಟ್ ಆರಿಸೋದು, ಇಟ್ಕೆ ಹೊಡೆಯೋದು ಅದೆಲ್ಲ ನೀವು ನೋಡಿರ್ತೀರ. ಸೊ ನಾನು ನಿಮಗೆ ಬರೀ ಇವತ್ತು 150 ಬಾರ್ ಪ್ರೆಷರ್ ವಾಷರಲ್ಲಿ ಒಂದು ಬಕೆಟ್ ಯಾವ ರೀತಿ ಹಾರೋಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಕಮರ್ಷಿಯಲ್ ಗನ್ ಅಲ್ಲ, ಕಮರ್ಷಿಯಲ್ ಗನ್ ಅಂದರೆ ನೋಡಿ ಈ ರೀತಿ ಬರುತ್ತೆ. ಸೊ ಕಮರ್ಷಿಯಲ್ ಅಲ್ಲ, ನಾರ್ಮಲ್ ಗನ್ನು 150 ಬಾರಲ್ಲಿ ನಿಮಗೆ ನಾನು ಪ್ರೆಷರ್ನ ತೋರಿಸ್ತಾ ಇರೋದು. ಇಲ್ಲಿ ಒಂದು ನಾರ್ಮಲಾಗಿ ಒಂದು ಬಕೆಟ್ ಇಟ್ಟಿದ್ದೀನಿ. ಈ ಬಕೆಟಿಗೆ ನಾನು ಪ್ರೆಷರ್ ಹೊಡೆದ್ಬಿಟ್ಟು ತೋರಿಸ್ತೀನಿ. ಬಕೆಟ್ ನೋಡಿ ಯಾವ ರೀತಿ ಹಾರೋಗುತ್ತೆ. ಸೊ ಅದೇ ಥರ ಮುಂದೆ ಬನ್ನಿ. ಇಲ್ಲಿ ನೋಡಿ ಒಂದು ಇಟ್ಕೆ ಇಟ್ಟಿದ್ದೇನೆ, ಇಟ್ಕೆನ ತೋರಿಸಿ ನೋಡಿ ಯಾವ ರೀತಿ ಹೋಲ್ ಆಗುತ್ತೆ. ಇದೇ ಗನ್ನು, ನಾನು ಏನು ಚೇಂಜ್ ಮಾಡ್ತಾ ಇಲ್ಲ ಇದರಲ್ಲಿ. ಯಾವ ರೀತಿ ಹೋಲ್ ಆಗುತ್ತೆ ನೋಡಿ ಇಟ್ಕೆ. ಇಲ್ಲಿ ತೋರಿಸಿ ವೀಕ್ಷಕರಿಗೆ ನೋಡಿ ಯಾವ ರೀತಿ ಹೋಲ್ ಆಗಿದೆ, ಸರಿನಾ? ಸೊ ಇದೇ ಥರ ನೀವು ವಿಷಯಕ್ಕೆ ಬಂದರೆ, ನೀವು ಕಾರ್ ಆಗಿರ್ಬೋದು, ನಿಮ್ಮ ಮನೇಲಿ ಬೈಕ್ ಆಗಿರ್ಬೋದು, ಫ್ಲೋರ್ ಆಗಿರ್ಬೋದು, ಸಿಟ್ಔಟ್ ಆಗಿರ್ಬೋದು, ಸಿಂಟ್ಯಾಕ್ಸ್ ಆಗಿರ್ಬೋದು, ಏನು ಬೇಕಾದರೂ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಇವತ್ತು ಕ್ವಿಕ್ಕಾಗಿ ಒಂದು ಡೆಮೋ ತೋರಿಸ್ತೀನಿ. ಯೂಶಲಿ ಹಬ್ಬ ಹುಣ್ಣಿಮೆಗಳಲ್ಲಿ ಏನಂದರೆ ನಮ್ಮ ವೆಹಿಕಲ್ಸ್ ಕ್ಲೀನ್ ಮಾಡೋದು ಜಾಸ್ತಿ. ನಾವು ದಸರಾ ದೀಪಾವಳಿ ಆಗಿರ್ಬೋದು, ಗೌರಿ ಗಣೇಶ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ಕ್ಲೀನಿಂಗ್ ಪರ್ಪಸ್ಗೋಸ್ಕರ ನಾವು ಫಸ್ಟು ನಮ್ಮ ಮನೇಲಿ ಇರ್ತಕ್ಕಂಥ ವಾಹನಗಳನ್ನು ಕ್ಲೀನ್ ಮಾಡ್ತೀವಿ. ಇವತ್ತು ನಾನು ಕ್ವಿಕ್ಕಾಗಿ ನಿಮಗೆ ಒಂದು ಕಾರ್ನ ವಾಶ್ ಮಾಡಿ ತೋರಿಸ್ತೀನಿ. ವಾಟರ್ ವಾಶು ವಿತ್ ಫಾರ್ಮ್ ವಾಶು ಎರಡು ಕ್ಲೀನಾಗಿ ಡೆಮೋ ನೋಡ್ಕೊಳ್ಳಿ. ಇಲ್ಲಿ ತೋರಿಸಿ ವೀಕ್ಷಕರಿಗೆ 150 ಬಾರಲ್ಲಿ ನೋಡಿ 8 ಮೀಟ್ರ್ ಪೈಪ್ ಅಂತ ಹೇಳಿದ್ರೆ ಎಷ್ಟು ಉದ್ದ ಬರುತ್ತೆ ಅಂದರೆ, ಇಲ್ಲಿ ಕಾಣ್ತಾ ಇರ್ಬೋದು ನೀವು ಮಿಷಿನಿಂದ, ಇಲ್ಲಿ ನೋಡಿ ಅಪ್ ಟು ಇಷ್ಟು ಉದ್ದ ಇರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ 24 ಅಡಿ ಪೈಪು ನಾವು ಕೊಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ಲಿ ನಿಮಗೆ 24 ಅಡಿ ಪೈಪ್ ಕೊಡ್ತೀವಿ. ಸೊ ಅಲ್ಲಿಂದ ನೀವು ನೋಡಿ ಪ್ರೆಷರ್ ತೋರಿಸಿ ವೀಕ್ಷಕರಿಗೆ, ಮೇಲೆ ತೋರಿಸಿ 20 ರಿಂದ 25 ಫೀಟು ಮೇಲೆ ಹೋಗುತ್ತೆ. ಸೊ ಇದೇ ರೀತಿ ನಿಮ್ಮ ಮನೆಯಲ್ಲಿ ಮನೆ ಕ್ಲೀನ್ ಮಾಡಬೇಕು, ನೀವು ಅಂಗಡಿ ಇದೆ, ಹಬ್ಬ ಹುಣ್ಣಿಮೆಗಳಲ್ಲಿ ಅಂಗಡಿ ಕ್ಲೀನ್ ಮಾಡಬೇಕು, ಶಟರ್ ಕ್ಲೀನ್ ಮಾಡಬೇಕಂದ್ರೂ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ತೋರಿಸಿ ವೀಕ್ಷಕರಿಗೆ ಫುಲ್ಲು ಗಲೀಜಿದೆ ಗಾಡಿ. ಸೊ ಈ ಗಾಡಿ ಮೇಲೆ ನೋಡಿ ಕೊಳೆ ಎಷ್ಟಿದೆ, ಇಲ್ಲಿ ಕಾಣ್ತಾ ಇರ್ಬೋದು, ಫುಲ್ಲು ಧೂಳಿದೆ. ಇಲ್ಲಿ ಮೇಲ್ಗಡೆನೂ ಇಲ್ಲಿ ತೋರಿಸಿ. ಸೊ ನೋಡಿ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಕ್ಲೀನಾಗಿ ನಮ್ಮ ಗಾಡಿನ ವಾಟರ್ ವಾಶ್ ಮಾಡಿ ತೋರಿಸ್ತೀನಿ. ಸೊ ಈ ಪ್ರೆಷರ್ ಇರೋದ್ರಿಂದ ಪ್ರೆಷರಲ್ಲಿ ನೀವು ಡೈರೆಕ್ಟಾಗಿ ಪೈಂಟಿಗೆ ಹೊಡಿಬಾರ್ದು, ಪ್ರೆಷರ್ನ ಈ ರೀತಿ ರೊಟೇಟ್ ಮಾಡ್ಕೊಂಡು ಹೊಡಿಬೇಕು. ಇಲ್ಲಾಂದರೆ ನೋಡಿ ಈ ರೀತಿ ಸಿಮೆಂಟಾಗಿ ಬಂದುಬಿಡುತ್ತೆ ಅಲ್ವಾ. ನೋಡಿ ನೋಡಿ ಎಷ್ಟು ಕೊಳೆ ಇದ್ರೂ ಎಲ್ಲ ಕ್ಲೀನಾಗಿ ಕಿತ್ಕೊಂಡು ಬಂದುಬಿಡುತ್ತೆ. ಅಂಡರ್ ಬಾಡಿ ವಾಶ್ ಮಾಡ್ಕೋಬೋದು, ವೆಹಿಕಲ್ ವಾಶ್ ಮಾಡ್ಕೋಬೋದು, ಕಾರ್ ವಾಶ್ ಮಾಡ್ಕೋಬೋದು, ಬೈಕ್ ವಾಶ್ ಮಾಡ್ಕೋಬೋದು. ಮನೆಯಲ್ಲಿ ಕಾಂಪೌಂಡ್ ಇದ್ದರೆ ಕಾಂಪೌಂಡು, ಇಂಟರ್ಲಾಕ್ ಇದ್ದರೆ ಇಂಟರ್ಲಾಕು, ಎಲ್ಲ ಥರದ ಜಾಗದಲ್ಲಿ ನೀವು ಆರಾಮಾಗಿ ಇದನ್ನು ವಾಷಿಂಗ್ಗೆ ಯೂಸ್ ಮಾಡ್ಕೋಬೋದು. ಸೊ ಬಾತ್ರೂಮ್ ಇದೆಯಾ ಟೆನ್ಷನ್ ಬೇಡ, ಬಾತ್ರೂಮಲ್ಲೂ ನಿಮಗೆ ಬಾತ್ರೂಮ್ ವಾಶ್ ಮಾಡಬೇಕಂದ್ರೂ ನಮ್ಮ ಪ್ರೆಷರ್ ವಾಷರಲ್ಲಿ ವಾಶ್ ಮಾಡ್ಕೋಬೋದು. ನೋಡಿ ಬರೀ 2 ನಿಮಿಷದಲ್ಲಿ ಒಂದು ಸೈಡ್ ಕಾರ್ ಬಾಡಿನ ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ನಾನು. ಕೊಳೆ ನೋಡಿ ಯಾವ ರೀತಿ ಇಳಿತಾ ಇದೆ. ಸೊ ಮನೆ ಮುಂದೆ ಗಾಡಿ ನಿಂತಿರುತ್ತೆ, ಮನೆ ಹೊರಗಡೆ ಆಗಿರ್ಬೋದು, ಮರದ ಕೆಳಗಡೆ ಆಗಿರ್ಬೋದು, ಅಕ್ಕಿಗಳು ಗಲೀಜು ಮಾಡೋದಾಗಿರ್ಬೋದು, ನಿಮಗೆ ಮರದ ಮೇಲೆ ಇರ್ತಕ್ಕಂಥ ಎಲೆಗಳು, ಒಣಗಿರೋ ಎಲೆಗಳು, ಹೂವುಗಳು ಎಲ್ಲ ಬಿದ್ದು ನಿಮಗೆ ಏನಾಗುತ್ತೆ ಈ ರೀತಿ ಎಲ್ಲ ಗಲೀಜಾಗಿರುತ್ತೆ. ಇಲ್ಲಿ ತೋರಿಸಿ ಇಲ್ಲಿ. ಸೊ ಪ್ರೆಷರಲ್ಲೇ ನೋಡಿ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಇಲ್ಲಿ ನೋಡಿ ಕೆಸರು ಎಷ್ಟಿದೆ ನೋಡಿ, ಇಲ್ಲಿ ತೋರಿಸಿ ವೀಕ್ಷಕರಿಗೆ. ನೋಡಿ ಕೆಸರು ನೋಡಿ ಯಾವ ರೀತಿ ಕೆಸರಿದೆ. ಸೊ 8 ಮೀಟ್ರ್ ಪೈಪ್ ಇರೋದ್ರಿಂದ ಸಫಿಷಿಯೆಂಟಾಗಿ ನಾನು ಯಾವುದೇ ರೀತಿ ನೋಡಿ ಒಂದೇ ಪೈಪಲ್ಲಿ ಇಡೀ ಕಾರ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಮಣ್ಣು ನೋಡಿ ಎಷ್ಟು ಬೀಳ್ತಾ ಇದೆ, ಕೆಸರು ಮಣ್ಣು ಎಲ್ಲ ನೋಡಿ, ಮಳೆಗಾಲದಲ್ಲಿ ಎಲ್ಲ ಫುಲ್ ಕೆಸರಾಗಿರುತ್ತೆ ನಮ್ಮ ವೆಹಿಕಲ್ಲು. ನೀವು ಹೋಗ್ಬಿಟ್ಟು ಸರ್ವಿಸ್ ಸ್ಟೇಷನಲ್ಲಿ ವಾಶ್ ಮಾಡಿಸ್ಬೇಕಂದ್ರೂ ಆರಾಮಾಗಿ ಒಂದು 400 - 500 ರೂಪಾಯಿ ಕಡಿಮೆ ಯಾರೂ ವಾಶ್ ಮಾಡಲ್ಲ. ಅದು ಫಾರ್ಮ್ ವಾಶ್ ಮಾಡ್ತೀರಾ, ಡೀಟೇಲಿಂಗ್ ಮಾಡಿಸ್ತೀರಾ ಅಂದರೆ 1200 ರೂಪಾಯಿ ತೊಗೊಂಡ್ಬಿಡ್ತಾರೆ. ಈ ರೀತಿ ಒಂದು ಮಿಷಿನ್ ಇದ್ದರೆ 4-5 ಸತಿ ವಾಶ್ ಮಾಡಿಕೊಂಡ್ರೆ ನಿಮ್ಮ ದುಡ್ಡು ನಿಮ್ಮ ಆರಾಮಾಗಿ ಬಂದುಬಿಡುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಹಿಂದೆ ತೋರಿಸ್ತೀನಿ ನೋಡಿ, ಹಿಂದೆ ಕೂಡ ಆರಾಮಾಗಿ ವಾಶ್ ಮಾಡ್ಕೋಬೋದು ಇದೇ ಪೈಪಲ್ಲಿ. ನೋಡಿ ಎಷ್ಟು ಕೊಳೆ ಇದೆ ಇಲ್ಲಿ ತೋರಿಸಿ. ಸೊ ಆರಾಮಾಗಿ ಇದೇ ಪೈಪಲ್ಲಿ ಫುಲ್ಲು ಕಾರು ನೋಡಿ. ನೋಡಿದ್ರಲ್ಲ, ಒಂದು 5 ಮಿನಿಟ್ಸಲ್ಲಿ ಎಲ್ಲ ನಿಮಗೆ ಕಾರೆಲ್ಲ ವಾಶ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ನಿಮಗೆ ಫಾರ್ಮ್ ವಾಶ್ ಮಾಡಿ ತೋರಿಸ್ತೀನಿ. ಫಾರ್ಮ್ ಕೆನಲಲ್ಲಿ ನಾನು ಇದರಲ್ಲಿ ಒಂದು 100 ml ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ, 900 ml ವಾಟ್ರನ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಕೊಡ್ತಕ್ಕಂಥ ಲಿಕ್ವಿಡು ನಿಮಗೆ ವ್ಯಾಕ್ಸ್ ಕಂಟೆಂಟ್ ಆಗಿರೋದ್ರಿಂದ ನಿಮ್ಮ ಗಾಡಿ ಪೇಂಟ್ ಹಾಳಾಗೋದಿಲ್ಲ. ಸೊ ಈಗ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಥಿಕ್ನೆಸ್ಸು ನಮ್ಮ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸಾಫ್ಟಿ ಐಸ್ ಕ್ರೀಮ್ ನೋಡಿರ್ತೀರಾ, ಪೇಸ್ಟ್ರಿ ಕೇಕ್ ನೋಡಿರ್ತೀರಾ, ಅದ್ರ ಮೇಲೆ ಇರ್ತಕ್ಕಂಥ ಗಟ್ಟಿ ಪ್ರಮಾಣದ ಕ್ರೀಮ್ ಯಾವ ರೀತಿ ಇರುತ್ತೋ, ಸೊ ನೋಡಿ ಅದೇ ಥರ ನಮ್ಮ ಫಾರ್ಮ್ ಕ್ವಾಲಿಟಿನೂ ಇರುತ್ತೆ. ಥಿಕ್ನೆಸ್ ನೋಡಿ ಸರ್, ಥಿಕ್ನೆಸ್ ನೋಡಿ ತೋರಿಸಿ. ನೋಡಿ ಯಾವ ರೀತಿ ತಿಕ್ಕಾಗಿ ಬರ್ತಾ ಇದೆ. ಕೊಳೆ ಇಳಿತಾ ಇದ್ರೆ ಖುಷಿ ಆಗಬೇಕು ವಾಶ್ ಮಾಡ್ತಾ ಇರಬೇಕಾದ್ರೆ. ಬರೀ ಒಂದೇ ಸೈಡ್ ಹೊಡೆದಿರೋದು. ಇಲ್ಲಿ ಥಿಕ್ನೆಸ್ ತೋರಿಸಿ ನೋಡಿ ಯಾವ ರೀತಿ ಕ್ರೀಮ್ ಇಳಿತಾ ಇದೆ. ಇದೆಲ್ಲ ಫಾರ್ಮ್ ಲಿಕ್ವಿಡು. ಒಳ್ಳೆ ಫಾರ್ಮ್ ಲಿಕ್ವಿಡ್ ಇದ್ದರೆ, ಒಳ್ಳೆ ಒಂದು ಮಿಷಿನ್ ಇದ್ದರೆ ಈ ರೀತಿ ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು. ಯಾವ ರೀತಿ ಕೊಳೆ ಇಳಿತಾ ಇದೆ ನೋಡಿ. ಅದು ಬರೀ ನಾನು ಅರ್ಧ ಕಾರೇ ಹೊಡೆದಿರೋದು, ಜಸ್ಟ್ ಒಂದು 100 ml 200 ml ಯೂಸ್ ಆಗಿದೆ ನೋಡಿ. ಫುಲ್ಲು ಗಾಡಿಗೆ ಹೊಡಿತೀನಿ ನೋಡಿ, ಫುಲ್ಲು ಬೆಳ್ಳಗಾಗ್ಬಿಡುತ್ತೆ. ನೋಡಿ 100 ml ಲಿಕ್ವಿಡ್ ಇದ್ದರೆ ಆರಾಮಾಗಿ 2 ಕಾರು ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು. ಹಿಂದೆನೂ ತೋರಿಸಿ ನೋಡಿ ಯಾವ ರೀತಿ ಗಟ್ಟಿ ಪ್ರಮಾಣದಲ್ಲಿ ಲಿಕ್ವಿಡು ಕುಂತಿದೆ ಅಂತ. ಫಾರ್ಮ್ ನೋಡಿ ಯಾವ ರೀತಿ ಕುಂತಿದೆ, ಇಳಿತಾ ಇರೋದು ನೋಡಿ ಸರ್. ಕೊಳೆ ನೋಡಿ ಯಾವ ರೀತಿ ಇಳಿತಾ ಇದೆ, ತೋರಿಸಿ ವೀಕ್ಷಕರಿಗೆ ನೋಡಿ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಎಷ್ಟು ಗಲೀಜಿದೆ, ಅದೆಲ್ಲ ಕ್ಲೀನಾಗಿ ನೋಡಿ ಯಾವ ರೀತಿ ಇಳಿತಾ ಇದೆ ನೋಡಿ. ಸರ್ ಒಂದು 5 ನಿಮಿಷ ಬಿಟ್ಟರೆ ಸಾಕು ನಿಮಗೆ. ಫಾರ್ಮ್ ಹೊಡೆದ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಎಲ್ಲ ಕೊಳೆ ಇಳಿದಿರುತ್ತೆ. ಸೊ ಇದರಲ್ಲಿ ತಿಕ್ಕೋದು ಉಜ್ಜೋದು ಏನು ಬೇಕಾಗಿರಲ್ಲ. ಸೊ ನಿಮಗೆ ಮನಸ್ತೃಪ್ತಿ ಆಗ್ತಾಯಿಲ್ಲ, ಇಲ್ಲಪ್ಪ ನಾನು ಗಾಡಿ ಒರೆಸ್ಲೇಬೇಕು ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಫಾರ್ಮ್ ಹೊಡೆದಾದ್ಮೇಲೆ ಸಿಂಪಲ್ಲಾಗಿ ಒರೆಸ್ಕೊಳ್ಳಿ. ನೆಸೆಸಿಟಿ ಇಲ್ಲ, ಆದರೂ ನಿಮಗೆ ಬೇಕು ಅಂದರೆ ಒರೆಸ್ಕೊಂಡ್ರೆ ಏನಂದರೆ ಇನ್ನೂ ಶೈನಿಂಗ್ ಬರುತ್ತೆ. ಸೊ ವ್ಯಾಕ್ಸ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಇನ್ನೂ ಶೈನ್ ಬರುತ್ತೆ. ಸೊ ಈ ರೀತಿ 5 ನಿಮಿಷ ಆದಮೇಲೆ ಫಾರ್ಮ್ ಎಲ್ಲ ಇಳಿದ್ಮೇಲೆ ಏನು ಮಾಡಿ, ವಾಟರ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಪಳ ಅಂತ ಉಳಿಯುತ್ತೆ ನೋಡಿ. ರಿಸಲ್ಟು ನಿಮ್ಮ ಮುಂದೆನೇ ತೋರಿಸ್ತೀನಿ. ಫಾರ್ಮ್ ವಾಷಿಂಗ್ ಆದಮೇಲೆ ಮೇಲ್ಗಡೆಯಿಂದ ನೀರು ಹೊಡ್ಕೊಂಬಂದರೆ ನಿಮಗೇನೆಂದರೆ ಟೈಮ್ ಸೇವ್ ಆಗುತ್ತೆ, ನೀರು ಸೇವ್ ಆಗುತ್ತೆ, ಕರೆಂಟ್ ಸೇವ್ ಆಗುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ನೋಡಿ ಮೇಲ್ಗಡೆಯಿಂದ ನೀರು ಹೊಡ್ಕೊಂಡು ಬಂದರೆ ಯಾವ ರೀತಿ ಕೊಳೆ ಇಳಿತಾ ಇದೆ ನೋಡಿ. ಸೊ ವಿಡಿಯೋದಲ್ಲಿ ಯಾವ ಮಿಷಿನ್ ನೋಡ್ತಾ ಇದ್ದೀರಾ, ಯಾವ ರೀತಿ ಡೆಮೋ ನೋಡ್ತಾ ಇದ್ದೀರಾ, ನೀವು ಸ್ಟೋರಿಗೆ ಬಂದರೆ ಲೈವ್ ಆಗಿ ಕೂಡ ನಿಮಗೆ ಅದೇ ರೀತಿ ಡೆಮೋ ತೋರಿಸ್ತೀನಿ. ನಾರ್ಮಲ್ ಯಾರೋ ಒಂಥರ ಒಂದು ಕಮರ್ಷಿಯಲ್ ಮಿಷಿನ್ ತೋರಿಸೋದು ವೀಡಿಯೋದಲ್ಲಿ
ಸ್ಟೋರಿಗೆ ಬಂದಾಗ ಡೊಮೆಸ್ಟಿಕ್ ಮಿಷಿನ್ ಕೊಡೋದು ಆ ರೀತಿ ಏನೂ ಇರಲ್ಲ. ಸೊ ಎಂಟರ್ ರೇಂಜ್ ನಿಮಗೆ ಏನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಆ ಮಿಷಿನ್ಗಳು ಎಲ್ಲ ಅವೈಲೇಬಲ್ ಇರುತ್ತೆ. ಎಂಟರ್ ರೇಂಜಲ್ಲಿ ಯಾವ್ಯಾವ ಮಿಷಿನ್ ಯಾವ ಡೆಮೋ ನೋಡ್ತಾ ಇದ್ರೆ 150 ಬಾರು, ಸೊ ಅದೇ ಡೆಮೋ ನಿಮಗೆ ಲೈವ್ ಕೂಡ ನಿಮಗೆ ನಾನು ಕೊಡ್ತೀನಿ. ಸೊ ಪ್ರೆಷರು ಕೂಡ ಲೈವ್ ನೋಡಿಬಿಟ್ಟು ನೀವು ಸ್ಯಾಟಿಸ್ಫೈಡ್ ಆದರೆ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈಗೆಲ್ಲ ವಾಟರ್ ವಾಶ್ ಎಲ್ಲ ಮಾಡಿದ್ದೀನಿ. ಸೊ ಬಿಫೋರ್ ಹೆಂಗಿತ್ತು, ಆಫ್ಟರ್ ಹೆಂಗಿದೆ ತೋರಿಸಿ ವೀಕ್ಷಕರಿಗೆ ಸ್ವಲ್ಪ. ಸೊ ಇದೇ ರೀತಿ ನಿಮಗೆ ನಿಮ್ಮ ಮನೇಲಿ ಇರ್ತಕ್ಕಂಥ ಕಾರ್ ಕ್ಲೀನ್ ಮಾಡ್ಕೋಬೋದು. ನೀವು ಹಸು, ದನ, ಕೊಟ್ಟಿಗೆ ಏನಾದರೂ ಇದ್ದರೆ ನಿಮ್ಮ ಮನೇಲಿ ಹಸು ಸಾಗಾಣಿಕೆ ಮಾಡ್ತಾಯಿದ್ದೀರಾ, ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀರಾ, ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀರಾ, ಅದ್ರ ಪೋಟ್ರಿ ಇರುತ್ತೆ, ಆ ಪೋಟ್ರಿ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ನಿಮ್ಮ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಫ್ಲೋರ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಅಂಗಡಿ ಶಟರ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ನಿಮ್ಮ ಆಫೀಸ್ ಗ್ಲಾಸಸ್ ಇರುತ್ತೆ ಹೊರಗಡೆಯಿಂದ ಕ್ಲೀನ್ ಮಾಡೋದಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಅದು ನಮ್ಮ AS ಪ್ರೈಮ್ ಪ್ರೆಷರ್ ವಾಷರ್. ಸರ್ ಹಾಗೆಯೇ ಇದನ್ನೆಲ್ಲ ಪ್ರೆಷರ್ ವಾಷರ್ಸು ಎಲ್ಲೆಲ್ಲಿ ನಾವು ವೀಕ್ಷಕರು ಪರ್ಚೇಸ್ ಮಾಡ್ಬೋದು ಅಂತ, ಬ್ರಾಂಚಸ್ಗಳಾಗಲಿ, ಸೊ ಯಾವ ರೀತಿ? ಹೌದು ಸರ್, ಖಂಡಿತ. ಸೊ ಪ್ರತಿ ಸತಿ ಹೇಳ್ದಂಗೆ ಈ ಸತಿನೂ ಅದೇ ರೀತಿ ಹೇಳ್ತಾ ಇದ್ದೀನಿ. ಸೊ ನಮ್ಮ AS ಪ್ರೈಮು ನಿಮಗೆ ಲೊಕೇಟ್ ಆಗಿರೋದು ಹೆಡ್ ಆಫೀಸ್ ಬಂದುಬಿಟ್ಟು ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ಇದು ಬ್ಯಾಂಗ್ಳೂರು ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಮೇಡಹಳ್ಳಿ ಆಗಿರ್ಬೋದು, ನಿಮಗೆ ನಾಗರಬಾವಿ ಆಗಿರ್ಬೋದು, ಪಿಣ್ಣೆ ಆಗಿರ್ಬೋದು, ಅದು ಬಿಟ್ಟರೆ ನಿಮಗೆ ನೆನಮಂಗಲ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ರಾಮನಗರ ಆಗಿರ್ಬೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮೈಸೂರು ಕೂಡ. ಇಲ್ಲೆಲ್ಲ ಸ್ಟೋರ್ಸ್ ಇದೆ, ಇಲ್ಲೆಲ್ಲ ಹೋಗಿಬಿಟ್ಟು ನೋಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ತೊಗೋಬೋದು. ನೀವು ಗಾಡಿ ತೊಳಿಬೇಕಂದ್ರೆ ನೀವು ಗಾಡಿ ತೊಗೊಂಬನ್ನಿ, ಲೈವ್ ಡೆಮೋ ನೋಡಿ, ಗಾಡಿ ವಾಶ್ ಮಾಡಿ, ನೀವು ಸ್ಯಾಟಿಸ್ಫೈಡ್ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡಿ. ಸೊ ನಮ್ಮ ಹತ್ರ ಪ್ರೆಷರ್ ವಾಷರ್ ತೊಗೊಂಡಿರೋರು ತುಂಬ ಸ್ಯಾಟಿಸ್ಫೈಡ್ ಇದ್ದಾರೆ. ಒಬ್ಬರು ತೊಗೊಂಡಿರೋರು ಸರ್ 2-3 ಜನಕ್ಕೆ ರೆಫರ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಗಳೂರು ಸೈಡು ತುಂಬ ಜನ ಕಸ್ಟಮರ್ಸು ನಮ್ಮ ಪ್ರೆಷರ್ ವಾಷರ್ನ ಪರ್ಚೇಸ್ ಮಾಡ್ತಾರೆ. ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಲ್ಲೆಲ್ಲ ಕಡೆ ತುಂಬ ನೀಡಿದೆ. ಸೊ ಯಾಕಂದರೆ ಮಳೆಗಾಲ ಇರುತ್ತೆ, ಮಳೆ ಬಂದುಬಿಟ್ರೆ ಎಲ್ಲ ಫುಲ್ ಕೆಸರಾಗಿಬಿಡುತ್ತೆ, ಕೊಚ್ಚೆ ಆಗಿಬಿಡುತ್ತೆ. ಸೊ ಸರ್ ಮಳೆಗಾಲ ಅಂತಲೇ ಇದೊಂದು ಪ್ರತಿಯೊಂದು ಮನೆಗೂ ಒಂದು ನೀಡ್ಫುಲ್ ವಸ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಇದ್ದರೆ ನೀವು ಎಲ್ಲ ಥರದ ಕೆಲಸಗಳನ್ನು ಮಾಡ್ಕೋಬೋದು. ನೀವು ಸಿಂಟ್ಯಾಕ್ಸ್ ಕ್ಲೀನ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು, ವೆಹಿಕಲ್ ಕ್ಲೀನ್ ಮಾಡಬೇಕಾ ಯೂಸ್ ಮಾಡ್ಬೋದು, ಹಸು ಸಾಗಾಣಿಕೆ, ಪ್ರಾಣಿ ಸಾಗಾಣಿಕೆ ಮಾಡಿದ್ರೆ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ನೆಲ ಕ್ಲೀನ್ ಮಾಡ್ಬೋದು. ಸೊ ಆಲ್ ಇನ್ ಒಂದೇ ಸೊಲ್ಯೂಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಸ್ಟೋರ್ ಇದೆ, ಎಲ್ಲೆಲ್ಲಿ ಸ್ಟೋರ್ ಇಲ್ಲ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡೋಕ್ಕೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಾಡೆಲ್ಸು, ಪ್ರೈಸ್ ಜೊತೆ ನಿಮಗೆ ಇನ್ ಡೆಪ್ತ್ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ. ಸೊ ಪ್ರೆಷರ್ ವೀಡಿಯೋ ಕೂಡ ಬೇಕಂದ್ರೂ ಕಳಿಸ್ಕೊಡ್ತೀವಿ. ನೀವು ಎಲ್ಲ ಡೀಟೇಲ್ಸ್ ನೋಡಿಬಿಟ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು.